ದೇವರು ಬಯಸುವ ಸಭೆ. ಎಚ್ಚರವಾಗಿರು, ಸತ್ತವರನ್ನ ಬಿಟ್ಟು ಎದ್ದೇಳು. ಅರ್ಥ ಏನು? ನಿನಗೆ ದೇವರು ಕೊಡುವ ಆಲೋಚನೆ ಪ್ರಕಾರ ನಡಿ. ನೀನ್ ದೇವರ ಆಲೆಗೆ ಬರುವಾಗ, ದೇವರ ಸನ್ನಿಧಾನಕ್ಕೆ ಬರುವಾಗ ಎಚ್ಚರವಾಗಿದ್ದುಕೊಂಡು ಬಾ. ನಿನ್ನ ಪರೀಕ್ಷೆ ಮಾಡಿಕೊಂಡು ಬಾ. ನಿನ್ನ ಹೆಜ್ಜೆಗಳನ್ನ ಗಮನಿಸು. ವಾಚ್ ಯುವರ್ ಸ್ಟೆಪ್ಸ್ ವೈಲ್ ಕಮಿಂಗ್ ಟು ದ ಚರ್ಚ್. ದೇವರ ಆಲೆಗೆ ಬರುವಾಗ ನಿನ್ನ ಹೆಜ್ಜೆಗಳನ್ನ ಗಮನಿಸು. ಅರ್ಥ ಏನು? ಹೆಜ್ಜೆ ಅನ್ನುವಾಗ ನಿನ್ನ ನಡವಳಿಕೆ, ನಿನ್ನ ಆಲೋಚನೆಗಳು, ನಿನ್ನ ಜೀವಿತ. ಒಂದು ವಾರ ಹೆಂಗೆ ಜೀವಿಸಿದಿ? ಇವತ್ತು ಸಂಡೇ ಚರ್ಚಿಗೆ ಬರ್ತಾ ಇದೀಯಾ? ಬರೋಕ್ಕಿಂತ ಹಿಂದಿನ ಒಂದು ವಾರ ಏನ್ ಮಾಡಿದಿ? ನಿನ್ನ ಲೈಫ್ ಹೆಂಗಿತ್ತು? ಮನುಷ್ಯರಿಗೆ ಕಣ್ಣಿಗೆ ಮರೆಯಾಗಿ ಏನ್ ಮಾಡಿದಿ? ಬೈಬಲ್ ಹೇಳ್ತದೆ, ಗಮನಿಸು. ನೀನ್ ಬರ್ತಿರುವ ದೇವರ ಸಾನ್ನಿಧ್ಯಕ್ಕೆ, ನೀನ್ ಬರ್ತಿರುವ ದೇವರು ಇರುವ ಸ್ಥಳಕ್ಕೆ. ದೇವರು ಯಾವ ಸಭೆಯನ್ನ ಬಯಸ್ತಾರೆ? ಪ್ರಕಟಣೆ ಗ್ರಂಥವನ್ನ ಓದ್ಲಿಕ್ಕೆ ಪ್ರಾರಂಭಿಸಿದೆ. ಅದರಲ್ಲಿ ಮೊದಲು 3 ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು 7 ಸಭೆಗಳಿಗೆ ತನ್ನ ಪತ್ರವನ್ನ ಬರೆಯುವುದನ್ನು ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಸಭೆಗೆ ದೇವರು ಯಾವ ಪತ್ರ ಬರೀತಿದಾನಂತ ನಾವು ಲಾಸ್ಟಿಗೆ ನೋಡುವಾಗ ದೇವರು ಸಾರ್ದಿಸಿನಲ್ಲಿರುವ ಸಭೆ ಅಂಕೋಲದ ಸಭೆ ಎಂಬುದಾಗಿ ಗೊತ್ತಾಯ್ತು. ದೇವರು ಬಯಸುವ ಸಭೆ ಹೆಂಗಿರ್ಬೇಕು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಸಭೆನ ದೇವರು ಬಯಸುದಿಲ್ಲ ಅಂತ ತಿಳ್ಕೊಳ್ಬೇಕು. ಏನ್ ಹೇಳ್ರಿ? ಎಂತ ಸಭೆ ದೇವರು ಬಯಸುದಿಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ಆಗ ಗೊತ್ತಾಗ್ತದೆ ಹಾಗಾದ್ರೆ ದೇವರು ಬಯಸುವ ಸಭೆ ಯಾವ್ದಂತ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6 ನಾನಲ್ಲಿ ಸಾರ್ದಿಸ್ ಸಭೆ ಅಂತ ಬರ್ದಿಲ್ಲ. ಏನ್ ಬರ್ದಿದೆ ನೋಡ್ರಿ ಬೋರ್ಡಲ್ಲಿ? ಅಂಕೋಲದಲ್ಲಿರುವ ಸಭೆ ದೂತನಿಗೆ ಬರೆ. ಈಗ ಓದೋಣ 1ರಿಂದ 6 ಎಲ್ರು ಓದೋಣ. ಎಸ್, ದೇವರು ಈ ಸಭೆಯನ್ನ ಕುರಿತು ಬರೆದಿರುವಂತ ಪತ್ರ ಇದಾಗಿದೆ ಪ್ರಿಯರೇ. ಸೊ ಈ 6 ವಚನಗಳಲ್ಲಿ ಮುಖ್ಯವಾಗಿ ನಾವು ಇವತ್ತು ಧ್ಯಾನಿಸ್ತಾ ಇರುವುದಂಥದ್ದು ಮೊದಲು 4 ವಚನ, ನಂತರ ಇರುವಂತ ವಚನಗಳು ನಮಗೆ ವಾಗ್ದಾನದ ರೀತಿಯಲ್ಲಿ ಕೊಡಲ್ಪಟ್ಟಿದೆ. ಬೈಬಲ್ ಅಲ್ಲಿ ಈ ವಾಕ್ಯ ಈ ಒಂದು 3ನೇ ಅಧ್ಯಾಯ ಪ್ರಾರಂಭಗೊಳ್ಳುವಾಗ ಏನ್ ಹೇಳ್ತದಂದ್ರೆ, ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ. ಯಾರಾದ್ರೂ ಹೇಳ್ತೀರಾ? ಹಾಗಾದ್ರೆ ಸಾರ್ದೀಸಿನಲ್ಲಿರುವ ಸಭೆಯ ದೂತ ಯಾರು? ಪ್ರತಿಯೊಂದು ಸಭೆಗೆ ದೇವರು ಒಬ್ಬ ದೂತನನ್ನ ಇಟ್ಟಿದ್ದಾರೆ. ಆ ದೂತನಿಗೆ ನೀನು ಈ ಪತ್ರವನ್ನ ಬರೆ. ಯಾರು ಆ ದೂತ? ನೆಕ್ಸ್ಟ್ ವಚನ ಹೇಳ್ತದೆ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು. ಏನಂತೆ? 7. ಹಾಗಾದ್ರೆ ದೇವರಿಗೆ 7 ಆತ್ಮ ಇದೆಯಾ? ಹಲೋ, ಏನಂತಿದೆ? ಇದೇ 7 ಆತ್ಮ ಉಳ್ಳಾತನು ಅಂತ ಬರ್ತದ ಅಲ್ಲಿ. 7 ನಕ್ಷತ್ರಗಳು ಉಳ್ಳಾತನು, 7 ಆತ್ಮಗಳನ್ನು ಉಳ್ಳಾತನು ಅಂತ. ಅಂದ್ರೆ ದೇವರಿಗೆ 7 ಆತ್ಮ ಇದೆಯಾ? ಇಲ್ಲ, ದೇವರಿಗಿರುವುದು ಒಂದೇ ಆತ್ಮ. ಹಾಗಾದ್ರೆ 7 ಆತ್ಮ ಅಂದ್ರೆ ಏನು? ಇದನ್ನು ಪ್ರಕಟಣೆ 1ನೇ ಅಧ್ಯಾಯಕ್ಕೆ ಬಂದಾಗ ಗೊತ್ತಾಗ್ತದೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. ನನ್ನ ಬಲಗೈಯಲ್ಲಿ, ಈಗ ಅರ್ಥ ಆಯ್ತಾ? ದೇವರು 7 ಆತ್ಮಗಳು ಉಳ್ಳಾತನಲ್ಲ. ದೇವರಲ್ಲಿ ಏನಿದಾವೆ? 7 ನಕ್ಷತ್ರಗಳಿದಾವೆ, 7 ದೀಪಸ್ತಂಭಗಳಿದಾವೆ. ಹಾಗಾದ್ರೆ 7 ನಕ್ಷತ್ರಗಳಂದ್ರೇನು? ಸಭೆಯ ದೂತರು. ಅಂದ್ರೆ ಪ್ರತಿಯೊಂದು ಸಭೆಯಲ್ಲಿ ದೇವರು ಇಟ್ಟಂತ ಸಭಾಪಾಲಕನಿಗೆ ಬರೆಯುವಂತ ಪತ್ರಿಕೆ. ದೀಪಸ್ತಂಭ ಅಂದ್ರೆ ಸಭೆ. ದೇವರು ಸಭೆಯನ್ನ ಮತ್ತೆ ಸಭಾಪಾಲಕರನ್ನ ಎಲ್ಲಿಟ್ಟಿದ್ದಾರೆ? ದೇವರ ಹಸ್ತದಲ್ಲಿ. ಹಲೋ, ಇದೆಯಾ ಇಲ್ಲಿ? ದೇವರ ಕೈಯಲ್ಲಿ ಯಾರಿದ್ದಾರೆ? ದೇವರ ಸಭೆ. ದೇವರ ಸಭೆಯನ್ನು ನಡೆಸುವ ದೂತ. ಆದ್ರೆ ಜನರು ಸಭೆಯನ್ನ ಸಭಾಪಾಲಕನ ಎಲ್ಲಿಡ್ತಾರೆ?
ಕಾಲಲ್ಲಿ, ಹೌದಾ? ಒಂದೊಂದು ಸಾರಿ ತಲೆ ಮೇಲೆ, ಕೆಲವು ಸಾರಿ ಬಹಳ ತಲೆ ಮೇಲೆ ಇಟ್ಕೋತಾರೆ. ಇನ್ ಕೆಲವರನ್ನ ಸೊಂಟದ ಕೆಳಗೆ ಇಡ್ತಾರೆ, ಇನ್ ಕೆಲವರು ಕಾಲ ಕೆಳಗೆ ಇಡ್ತಾರೆ. ಆದ್ರೆ ದೇವರು ಸಭೆಯ ದೂತನ ಎಲ್ಲಿಟ್ಟುಕೊಂಡಿದ್ದಾರೆ? ದೇವರ ಹಸ್ತದಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ನಿಮ್ಮ ಸಭಾಪಾಲಕರ ವಿಷಯದಲ್ಲಿ. ಒಂದು ವಚನ ಓದೋಣ, ಅದು ಇಬ್ರಿಯರ 13:17. ಪತ್ರಿಕೆಗಾರನ ಹೇಳ್ತಾನೆ, ನಿಮ್ಮ ಸಭಾಪಾಲಕರು, ಸಭಾನಾಯಕರ ಮಾತುಗಳನ್ನ ಕೇಳ್ರಿ, ಯಾಕೆಂದ್ರೆ ಅವರು ನಿಮ್ಮ ಆತ್ಮಗಳಿಗೆ ಲೆಕ್ಕ ಒಪ್ಪಿಸುವವರಾಗಿರ್ತಾರೆ. ಅದಕ್ಕಾಗಿ ದೇವರು ನೇರವಾಗಿ ಸಭೆಯನ್ನು ನಡೆಸುವ ದೂತನಿಗೆ ಒಂದು ಪತ್ರವನ್ನು ಬರೀತಿದ್ದಾರೆ. ಏನಂತ ಹೇಳಿದ್ರೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನಿನ್ನ ಸಭೆಯಲ್ಲಿರುವ ಜನರನ್ನು ನಾನು ಬಲ್ಲೆ, ಅವರು ಮಾಡುವ ಕೆಲಸ ಕಾರ್ಯಗಳನ್ನು ನಾನು ಗೊತ್ತು. ಅದಕ್ಕೆ ಇಲ್ಲಿ ನಾನು ಬರ್ದಿದ್ದೆ ನೋಡ್ರಿ, ಕೈಯಲ್ಲಿ 7 ಆತ್ಮಗಳು ಇದಾವೆ, ಕೈಯಲ್ಲಿ 7 ನಕ್ಷತ್ರಗಳು ಇದಾವೆ. ನಾನು ಯಾಕಿದೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ದೇವರು ತನ್ನ ಸಭೆಯನ್ನ ಬಹಳ ಪ್ರೀತಿಸ್ತಾರೆ. ಅವ್ರು ಇಷ್ಟು ಪ್ರೀತಿಸ್ತಾರಂದ್ರೆ ಅದನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡು ಅದನ್ನ ಪೋಷಿಸ್ಲಿಕ್ಕೆ ದೇವರು ಇಷ್ಟಪಡ್ತಿದ್ದಾರೆ. ದೇವರು ಸಭೆ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ರಿಂದ ಇವತ್ತು ದೇವರು ಜನರನ್ನ ತನ್ನ ಸಭೆ ಅಂದ್ರೆ ಮಂಡಲಿಗೆ ಸೇರಿಸ್ತಾರೆ. ಯಾಕೆಂದ್ರೆ ಜನರು ಈ ಮಂಡಳಿಯಲ್ಲಿ ಬರಲಿ, ಈ ಸಭೆ ನನ್ನ ಬರೋಣದಲ್ಲಿ ನನ್ನ ಸಂಗಡ ಎತ್ತಲ್ಪಡಲಿ ಎಂಬುದಾಗಿ. ಆದರೆ ದೇವರಿಗೆ ಬಹಳ ಬೇಸರ ಸಂಗತಿ ಏನಂದ್ರೆ, ದೇವರು ಬಯಸುವ ಸಭೆಗಳು ಇವತ್ತು ಕಾಣಿಸ್ತಿಲ್ಲ. ಇವತ್ತು 7 ಸಭೆಗಳಲ್ಲಿ ಫಿಲೇದೆಲ್ಫಿಯ ಸಭೆ ಬಗ್ಗೆ ಬಹಳ ದೇವರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನನಗೆ ಫಿಲೇದೆಲ್ಫಿಯ ಸಭೆ ತರ ಇರಬೇಕು, ನಂಬಿಗಸ್ತಿಕೆ, ಪ್ರಾಮಾಣಿಕತೆ, ಜಯಶಾಲಿ, ಇವೆಲ್ಲ ಎಲ್ಲಿದೆ? ಫಿಲೇದೆಲ್ಫಿಯ ಸಭೆಯಲ್ಲಿದೆ. ಆದ್ರೆ ತಾರ್ಸಿಸ್ ಸಭೆಯನ್ನು ನೋಡುವಾಗ, ದೇವರ ಅಂಕೋಲದ ಸಭೆಯನ್ನು ನೋಡುವಾಗ ಕೆಲವು ವಿಷಯಗಳಲ್ಲಿ ದೇವರಿಗೆ ಬೇಸರ ಆಗ್ತದೆ ಪ್ರಿಯರೇ. ಏನು ಅನ್ನುವಂಥದ್ದು ನಾವು ನೋಡುವಾಗ, ತಾರ್ಸಿಸ್ ಸಭೆಯ ವಿಷಯದಲ್ಲಿ ದೇವರು ಮಾತನಾಡುವಂತ ಮೊದಲು 2 ವಚನಗಳೇನು, 1ನೇ ವಚನ ಏನಿದೆ ಹೇಳ್ರಿ? ಇಲ್ಲಿದೆ, ನಿನ್ನ ಕೃತ್ಯಗಳನ್ನು ಬಲ್ಲೆ, ಜೀವಿಸುವನು ಎಂದು ಹೆಸರು ನಿನಗಿದ್ದರು ಸತ್ತವನಾಗಿದ್ದಿ. ಅಂದ್ರೆ ಏನು? ಈ ವಾಕ್ಯವನ್ನ ನೀವು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏನಂದ್ರೆ, ತಾರ್ಸಿಸ್ ಸಭೆ ಹೆಂಗಿತ್ತಂದ್ರೆ ಒಳ್ಳೆ ಹೆಸರು ಹೊಂದಿತ್ತು, ಒಳ್ಳೆ ರೆಪ್ಯುಟೇಷನ್ ಇತ್ತು, ಅದಕ್ಕೆ ಒಳ್ಳೆ ಸಭೆಯಲ್ಲಿ ಆತ್ಮಿಕ ಚಟುವಟಿಕೆಗಳು ನಡೀತದೆ, ಎಲ್ಲಾ ಕಾರ್ಯಗಳು ನಡೀತದೆ, ಸಭೆ ಫುಲ್ ಬಿಸಿ, ಸಭೆ ನೋಡ್ಲಿಕ್ಕೆ ಚಂದು, ಸಭೆ ಹೆಸರು ಕೇಳ್ಬಿಟ್ರೆ ಜನ ವಾವ್ ಈ ಸಭೆ ಒಳ್ಳೆ ಸಭೆ ಅಂದ್ರೆ ಹೆಸರು ವಾಸಿ ಆಗಿರುವಂತ ಒಂದು ಸಭೆ. ಅದಕ್ಕಿದೆ ನೋಡ್ರಿ, ಜೀವಿಸುವ ಸಭೆ ಅಂತ ನಿನಗೆ ಹೆಸರಿದೆ ಅಷ್ಟೇ. ಹೊರನೋಟದಲ್ಲಿ ನೀನು ಒಳ್ಳೆ ಸಭೆಯಾಗಿ ಕಾಣಿಸ್ತಾ ಇದೀಯಾ. ಜನರು ನೋಡುವಾಗ, ಈ ಸಭೆ ಬಗ್ಗೆ ಕೇಳುವಾಗ, ಓ ಒಳ್ಳೆ ಸಭೆ, ಹೆಸರುವಾಸಿಯಾದ ಸಭೆ. ಆದ್ರೆ ದೇವರು ಹೊರ ತೋರಿಕೆಯನ್ನು ನೋಡುವುದಿಲ್ಲ, ದೇವರು ಒಳಗಡೆಯ ಹೃದಯಗಳನ್ನು ನೋಡ್ತಾರೆ. ಅದಕ್ಕಾಗಿ ದೇವರು ಇಲ್ಲಿ ಈ ಸಭೆಗೆ ಏನ್ ಹೇಳ್ತಿದ್ದಾರೆ, ನಿನಗೆ ಒಳ್ಳೆ ಹೆಸರೇನೋ ಇದೆ, ಆದ್ರೆ ನೀನು ಸತ್ತ ಸಭೆ ಆಗಿದ್ದೀಯ. ಹಲೋ, ಏನು? ಸಾರ್ದಿಸ್ ಸಭೆ ಅಂದ್ರೆ ಆತ್ಮಿಕವಾಗಿ ಸತ್ತು ಹೋದ ಸಭೆ. ನಾನು ಯಾಕೆ ಇವತ್ತು ಜೀವನ್ ಜ್ಯೋತಿ ಸಭೆಗೆ ಇದನ್ನ ಹೋಲಿಸ್ತಾ ಇದ್ದೇನೆಂದ್ರೆ, ಇವತ್ತು ಜೀವನ್ ಜ್ಯೋತಿ ಹೆಸರು ಎಲ್ಲ ಕಡೆ ಚೆನ್ನಾಗಿದೆ, ಫೇಮಸ್ ಇದೆ. ಕೆಲವರು ಹೇಳ್ತಾರೆ ಅದು ಒಳ್ಳೆ ಮಾಡರ್ನ್ ಸಭೆ, ಕೆಲವರು ಹೇಳ್ತಾರೆ ಆತ್ಮಿಕ ಸಭೆ, ಬಹಳ ಒಳ್ಳೆ ಸಂದೇಶವುಳ್ಳ ಸಭೆ, ಇವೆಲ್ಲ ಚೆನ್ನಾಗಿದೆ ಹೊರನೋಟದಲ್ಲಿ. ಆದ್ರೆ ನನ್ನ ಕನ್ಸರ್ನ್ ಏನು, ಸಭೆ ಒಳಗಡೆ ಆತ್ಮಿಕವಾಗಿ ಇದೇ ಹೆಸರು ನಮಗಿದೆಯಾ? ಇಂಗ್ಲಿಷ್ ಅಲ್ಲಿ ಇದೆ. ಓಕೆ, ಒಂದು ಯಾರಾದ್ರೂ ಇದನ್ನ ನೋಡಿದಿರಾ? ಈ ಚಿತ್ರ ನೋಡುವಾಗ ನಿಮ್ಗೆ ಏನ್ ಅನಿಸ್ತದೆ? ಯಾರಾದ್ರೂ ಒಬ್ರು ಪ್ರಾಮಾಣಿಕವಾಗಿ ಹೇಳ್ರಿ. ಓಕೆ, ಮತ್ತೆ ಹೊರಗಡೆಯಿಂದ ನೀವು ಅದನ್ನು ನೋಡುವಾಗ ನಿಮ್ಗೆ ಏನ್ ಒಂದು ಮೈಂಡ್ ಅಲ್ಲಿ ಒಂದು ಚಿತ್ರಣ ಬರ್ತದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ಹೊರಗಡೆನೆ ಹೀಗಿದೆ, ಒಳಗೆ ಹೋದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತದೆ ಏನೋ. ಆದ್ರೆ ಒಳಗಡೆ ಬಂದಾಗ ಯಾರು ಊಹಿಸಿರೋದ್ರಲ್ಲಿ ಹಿಂಗಾಗಿರ್ತದೆ. ಒಳಗೆ
ಇದು ಸಾರ್ದಿಸ್ ಸಭೆ ಸ್ಥಿತಿ ಆಗಿತ್ತು. ಸಾರ್ದಿಸ್ ಸಭೆ ಆತ್ಮಿಕವಾಗಿ ಸತ್ತು ಹೋಗಿದೆ, ಆದ್ರೆ ಶಾರೀರಿಕವಾಗಿ ಒಳ್ಳೆ ಹೆಸರಿದೆ. ಅದಕ್ಕೆ ಸಾರ್ದಿಸ್ ಸಭೆಗೆ ಒಂದು ಹೆಸರು ವಾಸಿಯಾಗಿತ್ತು, ಜೀವಿಸುವ ಸಭೆ ಅಂತ ಹೆಸರಿದೆ. ಬರೀ ಹೆಸರಿದ್ರೆ ಸಾಕಾಗಲ್ಲ, ದೇವರು ಹೆಸರು ನೋಡುವುದಿಲ್ಲ. ತಿಳ್ಕೊಳ್ರಿ, ಇವತ್ತು ಗೂಗಲ್ ಅಲ್ಲಿ ಹೋಗಿ ನೋಡ್ರಿ, ವಿಚ್ ಇಸ್ ದ ಬೆಸ್ಟ್ ಚರ್ಚ್ ಅಂತ ಹೊಡೆದ್ರೆ ಬಹಳಷ್ಟು ಸಭೆಗಳ ಹೆಸರು ಬರ್ತವೆ. ಗೂಗಲ್ ಅಲ್ಲಿ ಹೆಸರು ವಾಸಿ ಆಗುವುದು ಜನರು ಹಾಕುವಂತ ಕಮೆಂಟ್ ಇಂದ. ಆದ್ರೆ ಈ ಗೂಗಲ್ ಅನ್ನು ನೋಡಿ ದೇವರು ಸಭೆಗೆ ಜಯಮಾಲೆ ಕೊಡಲ್ಲ. ದೇವರು ನೋಡುವುದು ಒಳಗಡೆ ಇರುವ ಮಂದೆಯ ಹೃದಯ, ಈ ಮಂದೆಯಲ್ಲಿರುವಂತ ಆತ್ಮಿಕತೆ, ಈ ಮಂದೆಯಲ್ಲಿರುವಂತ ಪ್ರೀತಿ, ಈ ಮಂದೆಯಲ್ಲಿರುವಂತ ಅನ್ಯೋನ್ಯತೆ, ಇದನ್ನ ನೋಡಿ ದೇವರು ಜಯಮಾಲೆಯನ್ನು ಕೊಡ್ತಾರೆ ಹೊರತು ಗೂಗಲ್ ಅನ್ನು ಸರ್ಚ್ ಮಾಡಿ ಕೊಡುವುದಿಲ್ಲ. ದೇವರು ಹಂಗೆ ಗೂಗಲ್ ಅನ್ನು ಸರ್ಚ್ ಮಾಡುವ ಹಂಗಾಗಿದ್ರೆ ಇವತ್ತು ಜನ ದುಡ್ಡು ಕೊಟ್ಟು ಕಮೆಂಟ್ಸ್ ಗಳನ್ನ ಹಾಕಿಸ್ಕೋತಾರೆ. ನಾನು ಏನ್ ಹೇಳಿಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಇದು ತಾರ್ಸಿಸಿನ ಸಭೆ ಸ್ಥಿತಿ ಆಗಿದೆ. ಅಂದ್ರೆ ಹೊರಗಡೆ ತುಂಬಾ ಚೆನ್ನಾಗಿದೆ, ಅದರ ಒಳಗಡೆ ಸತ್ತು ಹೋಗಿದೆ. ಸೊ ನಾನು ಇವಾಗ ಏನ್ ಹೇಳಿಕ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಹಾಗಾದ್ರೆ ಏನು ಅರ್ಥ? ಪ್ರಕಟಣೆ ಇದು 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತದೆ? ನೀನು ಯು ಹ್ಯಾವ್ ದ ನೇಮ್ ದಟ್ ಯು ಆರ್ ಅಲೈವ್. ನಿಮಗೆ ಹೆಸರಿದೆ, ಜೀವಿಸುವನು ಅಂತ ಹೆಸರಿದೆ. ಯು ಆರ್ ಫೇಮಸ್ ಇನ್ ದ ವರ್ಲ್ಡ್. ನೀನ್ ಲೋಕದಲ್ಲಿ ಹೆಸರುವಾಸಿಯಾಗಿದ್ಯಾ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಬಟ್ ಯು ಆರ್ ಡೆಡ್. ನೀನ್ ಸತ್ತು ಹೋಗಿದೀಯಾ. ಯಾಕೆ? ಐ ನೋ ಯುವರ್ ವರ್ಕ್ಸ್. ನಿನ್ನ ಕೃತ್ಯಗಳು ನಾನು ಬಲ್ಲೆ. ಪ್ರಿಯರೇ, ದೇವರು ನಮಗೊಂದು ಎಚ್ಚರಿಕೆ ಕೊಡುವಂತ ಸಂದೇಶ ಇದು. ಪ್ರಾಬ್ಲಮ್ ಏನು? ರೆಪ್ಯುಟೇಷನ್ ಇಟ್ ಈಸ್ ನಾಟ್ ರಿಯಾಲಿಟಿ. ಅಂದ್ರೆ ನಮ್ಮ ಹೆಸರುವಾಸಿ ಆಗಿದೆ ಅಂದ ತಕ್ಷಣ ಅದು ಸತ್ಯ ಅಲ್ಲ. ಸತ್ಯ ಬೇರೆ ಆಗ್ತದೆ. ಅಂದ್ರೇನು? ಸಮಸ್ಯೆ ಏನಾಗಿದೆ ಅಂದ್ರೆ, ನಾವು ಅನ್ಕೊಳ್ತೇವೆ ನಾವೆಲ್ಲರೂ ಆತ್ಮಿಕತೆಯಲ್ಲಿ ಚೆನ್ನಾಗಿದ್ದೇವೆ, ನಾವು ಅನ್ಕೋತೇವೆ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಆದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಹಿಂದೆ 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 ಅಂದ್ರೆ ಮಲಗುವಂತ ಸಭೆಯಾಗಿ ಮಾರ್ಪಟ್ಟಿದ್ದೇವೆ. ಇದು ಡೇಂಜರ್. ಅದಕ್ಕಾಗಿ ದೇವರು ಹೇಳುವಂಥದ್ದು 2ನೇ ವಚನ ಓದ್ರಿ, ಸತ್ತವನಾಗಿದ್ದೆಂದು ಬಲ್ಲೆನು, ಆದ್ರಿಂದ ಏನ್ ಮಾಡೀಗ? ಎಚ್ಚರವಾಗಿರು. ಏನಂತೆ ಹೇಳ್ರಿ, ಎಲ್ರು ಹೇಳ್ರಿ, ಏನಾಗ್ರಿ? ಯಾಕೆ ನೀನು ಆತ್ಮಿಕವಾಗಿ ಸತ್ತಿದ್ಯಾ? ಸಾಯುದ ಅರ್ಥ ಏನು? ಸ್ಪಿರಿಚುವಲಿ ಡೆಡ್ ಅಂದ್ರೆ ಏನು? ಅಂದ್ರೆ ದೇವರಿಂದ ದೂರ, ಸಪರೇಷನ್ಸ್ ಫ್ರಮ್ ಗಾಡ್ಸ್ ಪವರ್. ತಿಳ್ಕೊಡ್ರಿ, ನಿಮ್ಗೆಲ್ರಿಗೂ ಸಭೆಗೆ ಬರ್ತೀರಿ, ಮನೆಯಲ್ಲಿ ಕೆಲವರು ಪ್ರಾರ್ಥನೆ ಮಾಡ್ತೀರಿ, ಆದ್ರೆ ದೇವರ ಶಕ್ತಿ ಅನುಭವ ಆಗ್ತಾ ಇದೆ ಡೈಲಿ? ದೇವರು ನಿಮ್ಮ ಸಂಗಡ ಇರುವಂತಹ ಒಂದು ಫೀಲಿಂಗ್ಸ್ ಅನುಭವ ನಿಮಗೆ ಆಗ್ತಾ ಇದೆಯಾ? ಆತ್ಮಿಕವಾಗಿ ಸಾಯುವುದರ್ಥ ದೇವರಿಂದ ಮಾರ್ಪಡುವುದು, ದೂರಪಡುವುದು. ಸಪರೇಷನ್ಸ್ ಫ್ರಮ್ ಗಾಡ್ಸ್ ಪವರ್, ಸಪರೇಷನ್ಸ್ ಫ್ರಮ್ ಗಾಡ್ಸ್ ಫೇವರ್, ಸಪರೇಷನ್ಸ್ ಫ್ರಮ್ ಗಾಡ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ದೇವರ ಪ್ರಸನ್ನತೆಯಿಂದ ದೂರ ಹೋಗುವುದು, ದೇವರ ಕೃಪೆಯಿಂದ ದೂರ ಹೋಗುವುದು, ದೇವರ ಶಕ್ತಿಯಿಂದ ದೂರ ಹೋಗುವುದು. ಅಂದ್ರೆ ನನ್ನ ಜೀವಿತದಲ್ಲಿ ದೇವರ ಶಕ್ತಿ ಅನುಭವ ಆಗ್ತಾ ಇಲ್ಲ, ಬಟ್ ನಾನು ಚೆನ್ನಾಗಿದ್ದೇನೆ. ತಿಳ್ಕೊಡ್ರಿ, ನಾನು ಶಾರೀರಿಕವಾಗಿ ಆರ್ಥಿಕವಾಗಿ ಚೆನ್ನಾಗಿದ್ರೆ ಇದರ ಅರ್ಥ ದೇವರು ನನ್ನ ಸಂಗಡ ಇದ್ದಾನಂತ ಅಲ್ಲ. ನನಗೆ ಗೊತ್ತಿಲ್ಲಂಗೆ ನಾನು ದೇವರಿಂದ ದೂರ ಆಗ್ತಾ ಇದ್ದೇನೆ, ನಾನು ದೇವರಿಂದ ದೂರ ಹೋಗ್ತಿದ್ದೇನೆ. ಯಾಕೆ? ನಾನು ಅನ್ಕೋದೆ ನನಗೆ ಒಳ್ಳೆ ಹೆಸರಿದೆ, ನನಗೆ ಒಳ್ಳೆ ಹೆಸರಿದೆ. ಇದು ಏನ್ ತೋರಿಸ್ತದಂದ್ರೆ, ಎಲೆ ಇದೆ ಆದ್ರೆ ಹಣ್ಣಿಲ್ಲ. ಹಲೋ, ಲೀವ್ಸ್ ಆರ್ ದೇರ್ ಬಟ್ ನೋ ಫ್ರೂಟ್ಸ್. ಹಚ್ಚೆಸರು ಎಲೆ ಕಾಣಿಸ್ತಾ ಇದೆ ನಮ್ದು, ಅಂದ್ರೆ ನೋಡ್ಲಿಕ್ಕೆ ಚಂದವಾದ ಸಭೆ, ಹಚ್ಚೆಸರಾದ ಸಭೆ. ಆದ್ರೆ ದೇವರು ಹೊರಗಡೆ ಇರುವ ಎಲೆಗಳನ್ನು ನೋಡುವುದಿಲ್ಲ. ದೇವರಿಗೇನ್ ಬೇಕು? ದೇವರಿಗೇನ್ ಬೇಕು? ಫಲ ಬೇಕ್ರಿ. ಫಲ ಇಲ್ಲ, ಎಲೆಗಳು ತುಂಬಾ ಹಸಿರಾಗಿದೆ. ಅಂದ್ರೆ ಏನು? ಸಭೆಯಲ್ಲಿ ಆಕ್ಟಿವಿಟೀಸ್ಗಳು ಬರ್ತಾ ಇದೆ, ಆದ್ರೆ ಫಲ ಇಲ್ಲ. ಸಭೆಯಲ್ಲಿ ಆರಾಧನೆ ಚೆನ್ನಾಗಿ ಆಗ್ತದೆ, ಫಲ ಇಲ್ಲ. ಸಂದೇಶ, ವಾವ್, ಯೂಟ್ಯೂಬ್ ಸಂದೇಶಗಳು ಚೆನ್ನಾಗಿದೆ, ಆದ್ರೆ ಏನ್ ಸಿಗ್ತಿಲ್ಲ. ಕರೆಕ್ಟಾ ನಾನು ಹೇಳ್ತಿರೋದು? ಒಳ್ಳೊಳ್ಳೆ ಸಂದೇಶಗಳು ಬರ್ತಾವೆ ಇಲ್ಲಿ, ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ತೇವೆ, ಹೊಸ ಹೊಸ ಹಾಡು ಹಾಡ್ತೇವೆ, ಬಟ್ ಏನ್ ಬರ್ತಾ ಇಲ್ಲ, ರಿಸಲ್ಟ್ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾರೆ, ನಿನ್ನ ಹತ್ರ ಎಲ್ಲ ಚಂದಿದೆ, ಆರಾಧನೆ ಶೈಲಿ ಚಂದಿದೆ,
ವಾಕ್ಯ ಹೇಳೋ ಶೈಲಿ ಚೆಂದಿದೆ, ಯೂಟ್ಯೂಬಲ್ಲಿ ಬರ್ತದೆ, ಮ್ಯೂಸಿಕ್ ಬರ್ತದೆ, ಕುಂಡ್ರುವಂತ ಚರ್ಚ್ ಒಳಗೆ AC ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ದೇವ್ರಿಗೆ ಏನ್ ಬೇಕು? ಜೋರಾಗಿ ಹೇಳ್ರಿ, ಫಲ ಬೇಕ್ರಿ. ಎಲ್ಲಿ ಫಲ ಇಲ್ಲ ಅದು ಸತ್ತ ಸಭೆ. ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ರಿ. ನಾವು ನೋಡ್ಲಿಕ್ಕೆ ಹೊರಗಡೆ ಎಷ್ಟು ಅಂದ ಚಂದವಾಗಿದ್ದೇವೆ, ಆದ್ರೆ ನನ್ನಲ್ಲಿ ಆತ್ಮನ ಫಲ ಇದೆಯಾ? ಫಲ ಅಂದ್ರೆ ದೇವರ ವಾಕ್ಯ ಏನ್ ಹೇಳ್ತದೋ ಅದನ್ನ ನನ್ನ ಜೀವಿತಿಲ್ಲ ಅಂತ ತೋರಿಸೋದು. ಅದು ನನ್ನಲ್ಲಿದ್ರೆ ನೀನ್ ಜೀವಿಸುವ ಸಭೆ ಆಗ್ತೀಯ, ಸತ್ತ ಸಭೆ ಆಗುದಿಲ್ಲ. ಸಭೆ ಅಂದ್ರೆ ನಾವೆಲ್ಲರೂ ಸೇರಿ ಮಾತನಾಡ್ತಿದ್ದಾರೆ. ನಾವ್ ಏನ್ ಮಾಡ್ತಿದ್ದೇವೆ? ನಾವು ಆತ್ಮಿಕವಾಗಿ ಸತ್ತಿದ್ದೇವ ನೋಡ್ರಿ. ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ ಪಾಸ್ಟ್ರೆ? ಪ್ರತಿಯೊಬ್ಬರು ಮಾಡ್ಬೇಕಾಗಿದ್ದೇನು ಏನಾಗ್ತಿದೆ ಗೊತ್ತಾ? ನಾವು ಆತ್ಮಿಕವಾಗಿ ಇನ್ನು ಹೋಗ್ಲಿಕ್ಕೆ ಕಾರಣ ಪರ್ಸಿಕ್ಯೂಷನ್ ಅಲ್ಲ, ಇನ್ನೊಬ್ಬರ ಕಾರಣ ಅಲ್ಲ. ಕಾರಣ ಒಂದೇ, ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೇವೆ. ಸೆಲ್ಫ್ ಡಿಸೆಪ್ಷನ್. ಹೆಂಗೆ ಮೋಸ ಮಾಡ್ಕೊಳ್ತಿದ್ದೇವೆ? ನನ್ನ ದೃಷ್ಟಿಲಿ ನಾನು ಚೆನ್ನಾಗಿದ್ದೇನೆ, ಉಳಿದವ್ರು ಚೆನ್ನಾಗಿಲ್ಲ, ಮೋಸ ಹೋಗ್ತಾ ಇದ್ದೀರಿ. ಆತ್ಮತೃಪ್ತಿ. ಆತ್ಮತೃಪ್ತಿ ಅಂದ್ರೆ ಏನ್ ಗೊತ್ತಾ? ಆತ್ಮತೃಪ್ತಿ ಅಂದ್ರೆ ನಿಮ್ ದೃಷ್ಟಿಯಲ್ಲಿ ನಿನಗೆ ಚೆನ್ನಾಗದು, ನಿನ್ ದೃಷ್ಟಿಯಲ್ಲಿ ನೀನ್ ಸರಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೇ ಆತ್ಮಿಕ ಮರಣ. ಅಂದ್ರೆ ನೀನ್ ಅನ್ಕೊಳ್ತೀಯ ನಾನೇನ್ ತಪ್ಪು ಮಾಡ್ತಿಲ್ಲ, ನಿನಗೆ ನೀನೇ ಆತ್ಮತೃಪ್ತಿ ಮಾಡ್ಕೊಳ್ತೀಯ. ದಿಸ್ ಇಸ್ ದ ಡಿಸೆಪ್ಷನ್. ಇದೇ ಮೋಸ ಹೋಗ್ತಿರೋದು. ನಿನ್ನ ಆತ್ಮತೃಪ್ತಿಯಿಂದ ಜೀವಿಸಬೇಡ, ವಾಕ್ಯ ಏನ್ ಹೇಳ್ತದೆ ಅಂತ ನೋಡ್ಕೊಂಡು ಜೀವಿಸ್ರಿ. ಕೆಲವು ಸಾರಿ ನಾವು ಮಾಡೋ ತಪ್ಪುಗಳು ನಮಗೆ ಸರಿ ಅನ್ನಿಸ್ತದೆ. ನಾನು ಅನ್ಕೊಳ್ತೇನೆ ನಾನು ಚೆನ್ನಾಗಿದ್ದೇನೆ, ಇನ್ನೊಂದ್ಸರಿ ಕೆಲವು ಸಾರಿ ಏನಾಗ್ತದೆ, ನಾವು ಕಂಪೇರ್ ಮಾಡ್ತೇವೆ. ಇವರೇ ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ, ನಂದೇನು ನಡೀತದೆ. ಇದು ಆತ್ಮಿಕವಾದ ಮೋಸ ಹೋಗ್ತೀರಿ. ದೇವರು ಇವತ್ತು ನಮ್ಮನ್ನ ಸಾಯುವ ಸಭೆ ಆಗ್ಲಿಕ್ಕೆ ಕರೆದಿಲ್ಲ, ಇವತ್ತು ದೇವರು ನಮ್ಮನ್ನು ಜೀವಿಸುವ ಸಭೆ ಆಗ್ಲಿಕ್ಕೆ ಕರೆದಿದ್ದಾರೆ. ಅದಕ್ಕಾಗಿ ಈ ಸಭೆ ನೀನ್ ಸತ್ತೋಗಿದೆಯಾ ಅಂತ ದೇವರು ಕೈ ಬಿಡ್ತಿಲ್ಲ. ಏನ್ ಮಾಡಂತಿದ್ದಾರೆ ದೇವರು? 2ನೇ ವಚನ ಹೇಳ್ತದೆ, ಏನ್ ಮಾಡು? ಎಚ್ಚರವಾಗು. ಹಲೋ, ಎಲ್ರು ಹೇಳ್ರಿ, ಏನಾಗು? ಎಚ್ಚರವಾಗು. ತಿಳ್ಕೊಡ್ರಿ, ಇದು ನಾನು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ. ಇದು ಡೈಗ್ನೋಸ್. ಡೈಗ್ನೋಸ್ ಅಂದ್ರೆ ಏನು? ಯಾರು ಹೇಳ್ರಿ? ಯಾರಿಗಾರು ಗೊತ್ತಾ ಡೈಗ್ನೋಸ್ ಮಾಡುದು? ನಿನ್ನನ್ನ ಪರಿಶೀಲಿಸ್ತಾನೆ, ಇದಕ್ಕೆ ಕಾರಣ ಏನು ಅಂತ. ಇದು ಪರಿಶೀಲನೆ. ಏನಾಗಿದೆ? ನಾವು ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ. ಓಕೆ, ನಾವು ನೋಡ್ತೇವೆ. ಇಲ್ಲಿ ನೋಡ್ರಿ, ಡೇಂಜರ್ ಏನಂತೆ, ಸಮಸ್ಯೆ ಏನು, ಒಳ್ಳೆ ಹೆಸರಿದೆ, ಆದ್ರೆ ಅದರ ಅಪಾಯ ಏನ್ ಗೊತ್ತಾ? ಕಾಂಪ್ಲಿಸೆನ್ಸಿ. ಇದಕ್ಕೆ ಹೇಳ್ತಾರೆ ಆತ್ಮತೃಪ್ತಿ. ಹೆಂಗೆ ಆತ್ಮತೃಪ್ತಿ? ನಾವು ಆತ್ಮಿಕವಾಗಿ ಬಿದ್ದೋಗಿರ್ತೇವೆ, ಆದ್ರೆ ವಿ ಆರ್ ಅಲೈವ್ ಇನ್ ದ ನೇಮ್. ಉದಾಹರಣೆಗೆ ಹೇಳ್ತೇನೆ ನೋಡ್ರಿ, ಬಿಲ್ಡಿಂಗ್ ನೋಡಕ್ ಚೆನ್ನಾಗಿದೆ, ಆದ್ರೆ ಒಳಗಡೆ ಏನೂ ಇಲ್ಲ. ಅಂದ್ರೆ ರವಿ ಪಾಸ್ಟರ್ ಅಂದ್ರೆ ಒಳ್ಳೆ ಸಂದೇಶಗಾರರು, ಇದು ಹೊರಗಡೆ ಹೆಸರು, ಆದ್ರೆ ಒಳಗಡೆ ಹಲೋ, ಇದು ಆತ್ಮತೃಪ್ತಿ. ಇಲ್ಲಿ ಮೋಸ ಹೋಗ್ತಾನೆ ಮನುಷ್ಯ. ಯಾಕೆಂದ್ರೆ ಅವೇರ್ನೆಸ್ ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನುವಂಥ ಪರಿಜ್ಞಾನ ಇಲ್ಲ. ಪರಿಜ್ಞಾನವನ್ನ ಕಳ್ಕೊಂಡು ಬಿಟ್ಟಿರ್ತಾರೆ. ಇದು ಸಮಸ್ಯೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಏನ್ ಮಾಡಿ ನೀನು ಎಚ್ಚರವಾಗಿರು. ಈಗ ಅದಕ್ಕೆ ಎಚ್ಚರವಾಗಿರುವುದಕ್ಕೆ ನಾನು ಏನಂತ ಕರಿತೇನೆ ಗೊತ್ತಾ? ಪ್ರಿಸ್ಕ್ರಿಪ್ಷನ್. ಈಗ ದೇವರು ಆತ್ಮಿಕವಾಗಿ ನೀನು ಸತ್ತೋಗಿದ್ಯಾ, ಹಾಗಂತ ನಿನ್ನ ನಾನು ಕೈ ಬಿಡ್ತಿಲ್ಲ. ಈಗ ನೀನೇನ ಮಾಡು? ಏನ್ ಮಾಡು? ಬಿ ವಾಚ್ಫುಲ್. ಎಚ್ಚರವಾಗು. ಹಾಗಂದ್ರೆ ಹೆಂಗೆ ಎಚ್ಚರವಾಗುದು? ಬೈಬಲ್ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಆದದರಿಂದ ಎಚ್ಚರವಾಗು. ಹಲೋ, ಏನ್ ಹೇಳ್ತದೆ ಇಲ್ಲಿ? ನಿದ್ರೆ ಮಾಡೋನೆ ಅಂದ್ರೇನು? ರಾತ್ರಿ ಮಲಗುದ ಬಗ್ಗೆ ಮಾತಾಡ್ತಿಲ್ಲ, ಎದ್ರ ಬಗ್ಗೆ ಮಾತಾಡ್ತದೆ? ನಿದ್ರೆ ಮಾಡುವುದಂದ್ರೆ ಆತ್ಮಿಕವಾಗಿ ಸತ್ತು ಹೋಗಿದ್ದೀರಿ ಅಂದ್ರೇನು? ಆತ್ಮಿಕವಾಗಿ ಸತ್ತಂದ್ರೆ ಏನು? ಸ್ಪಷ್ಟ ಜೀವಂತವಾಗಿದ್ರಿ ಶರೀರದಲ್ಲಿ, ಆದ್ರೆ ಆತ್ಮದಲ್ಲಿ ಏನೂ ಇಲ್ಲ. ದೇವರ ಪ್ರಸನ್ನತೆ ಅನುಭವ ಇಲ್ಲ, ಪ್ರಾರ್ಥನಾ ಜೀವಿತ ಇಲ್ಲ, ವಾಕ್ಯ ಧ್ಯಾನ ಇಲ್ಲ, ಪವಿತ್ರಾತ್ಮನ ಒಂದು ಅನ್ಯೋನ್ಯತೆ ಇಲ್ಲ, ದೇವರ ಶಕ್ತಿ ಅನುಭವ ಇಲ್ಲ. ಆತ್ಮಿಕವಾಗಿ ಡೆಡ್, ಏನು ಇಲ್ಲ. ನಿಮಗೆ ಹೇಳ್ತಿದ್ದಾರೆ ಎಚ್ಚರವಾಗು. ಹೆಂಗೆ ಎಚ್ಚರವಾಗ್ಬೇಕ್ರಿ? ಓದ್ರಿ, ಎಚ್ಚರವಾಗು. ಏನ್ ಮಾಡ್ಬೇಕು ಅವನು? ನೆಕ್ಸ್ಟ್ ಏನಂತೆ? ಈಗ ಹೇಳ್ರಿ, ಸತ್ತವರಂದ್ರೆ ಯಾರು? ಸತ್ತವರನ್ನ ಬಿಟ್ಟು ಹೇಳು. ಈಗೋ ಸತ್ತವನಾಗಿದ್ದೆ, ಈಗ ಬದುಕುವನಾಗಿದ್ದೀನಿ. ಯಾಕೆ? ಯಾರು ನಾನು ಬದುಕಿಸಿದ್ರು? ಯಾವಾಗ ಸತ್ತು ಹೋಗಿದ್ವಿ?
ಯಾವಾಗ ಸತ್ತು ಹೋಗಿದ್ವಿ? ದೇವರನ್ನ ಅರಿಯದೇ ಇರುವಾಗ. ಅಂದ್ರೆ ಅರ್ಥ ಏನು? ಸತ್ತವರನ್ನ ಬಿಟ್ಟು ಎದ್ದೇಳು ಅಂದ್ರೆ ದೇವ್ರ ವಚನ ಏನ್ ಹೇಳ್ತದೆ? ಆತ್ಮಿಕವಾಗಿ ಬರೀ ಸತ್ತವರಲ್ಲ, ಇದು ಕಂಪಲ್ಸರಿ ಸತ್ತವರೇ. ನಿದ್ರೆ ಮಾಡೋರು ಅಂದ್ರೆ ಆತ್ಮಿಕವಾಗಿ ಸತ್ತವರು. ಸತ್ತವರಂದ್ರೆ ಯಾರು? ದೇವರಿಗೆ ಸಂಬಂಧ ಪಡೆದವರು, ಲೋಕದಲ್ಲಿ ಇರುವವರು, ಅನ್ಯರು, ರಕ್ಷಣೆ ಹೊಂದದ ಇರುವಂತ ಜನರನ್ನ ಬಿಟ್ಟು ಎದ್ದೇಳು. ದೇವರು ನಿನಗೇನು ಕೊಡ್ತಾನೆ? ಪ್ರಕಾಶ. ಇದ್ರ ಅರ್ಥ ಏನು ಪಾಸ್ಟ್ರೆ ಹಾಗಾದ್ರೆ? ಪ್ರಿಯರೇ, ನಿನ್ನನ್ನ ದೇವರು ರಕ್ಷಿಸಿದ ಮೇಲೆ ಬೈಬಲ್ ಹೇಳುತ್ತದೆ, ನಾನು ನೀನು ಕತ್ತಲೆಯಲ್ಲಿದ್ವಿ, ಕತ್ತಲೆ ಒಳಗಡೆ ಇದ್ದಂತ ನಮ್ಮನ್ನ ತನ್ನ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಮ್ಮನ್ನ ಕರೆದು, ನಮ್ಮನ್ನ ದೇವರು ಪ್ರತ್ಯೇಕಿಸಿ, ನಮ್ಮನ್ನ ಯಾಜಕ ವರ್ಗದವರನ್ನಾಗಿ, ಸ್ವಕೀಯ ಪ್ರಜೆಗಳನ್ನಾಗಿ, ರಾಜವಂಶಸ್ಥರನ್ನಾಗಿ ದೇವರು ಮಾಡಿದ್ದಾನೆ. ಅರ್ಥ ಏನು ಹಾಗಾದ್ರೆ? ದೇವರು ನಿಮ್ಮನ್ನ ಲೋಕದಿಂದ ಪ್ರತ್ಯೇಕಿಸಿದ ಮೇಲೆ ನೀವು ಮತ್ತೆ ಹೋಗಿ ಮಿಂಗಲ್ ಹಾಕ್ಬೇಡ್ರಿ. ಹಾಗಾದ್ರೆ ನಾವು ಲೋಕದ ಫ್ರೆಂಡ್ಶಿಪ್ ಬಿಡ್ಬೇಕಾ? ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಹಂಗಂದ್ರೆ ಲೋಕನೇ ಬಿಟ್ಟು ಹೋಗ್ಬೇಕು. ಅಂದ್ರೆ ಅವರ ಆಲೋಚನೆಯಂತೆ ನಡಿಬೇಡ್ರಿ. ಹೌದಾ? ಕೀರ್ತನೆ 1:1 ಯಾರಿಗೆ ನೆನಪಿದೆ? ಹೌದಾ? ನಾನು ಹೇಳ್ತಿದ್ದೇನಾ? ನನ್ನ ಮೇಲೆ ಬ್ಲೇಮ್ ಮಾಡಬೇಡ್ರಿ. ಇದು ನನ್ನ ಸಂದೇಶ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ದುಷ್ಟರ ಆಲೋಚನೆಯಂತೆ ನಡಿಬೇಡ. ಅರ್ಥ ಏನು ಹಾಗಾದ್ರೆ? ಯಾರು ದುಷ್ಟರು? ಯಾರು ಸತ್ತವರು? ದೇವರು ನಿನಗೆ ಕೊಡುವ ಆಲೋಚನೆ ಪ್ರಕಾರ ಜೀವಿಸು, ಲೋಕದ ಆಲೋಚನೆ ಪ್ರಕಾರ ನಡಿಬೇಡ. ಧರ್ಮ ನಿಂದಕರೊಟ್ಟಿಗೆ ಸವಾಸ ಬೇಡ. ಯಾಕೆ? ನಿನ್ನನ್ನು ದೇವರು ಪ್ರತ್ಯೇಕಿಸಿದ್ದಾರೆ, ನಿನ್ನನ್ನು ದೇವರು ಸಂಪೂರ್ಣವಾಗಿ ಸಪರೇಟ್ ಮಾಡಿದ್ದಾರೆ. ದೇವರು ಈಗಷ್ಟೇ ಅಲ್ಲ, ಆತನ ಬರೋಣದಲ್ಲಿ ಮತ್ತೆ ಸಪರೇಟ್ ಮಾಡ್ತಾರೆ. ಕುರಿಗಳನ್ನ ಬೇರೆ ಮಾಡ್ತಾರೆ, ಆಡುಗಳನ್ನ ಬೇರೆ ಮಾಡ್ತಾರೆ. ನೀನು ಅಲ್ಲಿ ಕೂಡ ಪಾಸ್ಟರ್ ನಂಗೆ ಆಡು ಬೇಕು ಅಂದ್ರೆ ನಿನಗೆ ದೇವ್ರು ಹೇಳ್ತಾರೆ, ಆಡು ಜೊತೆಗೆ ನೀನು ಹೋಗು. ನಾನು ಹೇಳ್ತಿರೋದು ಅವರ ಫ್ರೆಂಡ್ಶಿಪ್ ಬಿಡಬೇಡದು, ಮಾತಾಡಿಸ್ಬೋ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರ ಆಲೋಚನೆ ನಿನ್ನ ಆಲೋಚನೆ ಬೇರೆ ಇರಲಿ, ಅವರ ಡಿಸಿಷನ್ ನಿನ್ನ ಡಿಸಿಷನ್ ಬೇರೆ ಇರಲಿ. ನಿನ್ನನ್ನು ದೇವರು ಪ್ರತ್ಯೇಕಿಸಿದ್ದಾರೆ, ನಿನಗೆ ದೇವರು ಮಗನಾಗಿ, ದೇವರು ಮಗಳಾಗಿ ನಿನ್ನನ್ನು ದೇವರು ಸ್ವೀಕರಿಸಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಎಚ್ಚರವಾಗಿರು, ಸತ್ತವರನ್ನ ಬಿಟ್ಟು ಎದ್ದೇಳು. ಅರ್ಥ ಏನು? ಅವರ ಆಲೋಚನೆ ಪ್ರಕಾರ ನೀನು ನಡಿಬೇಡ, ನಿನಗೆ ದೇವರು ಕೊಡೋ ಆಲೋಚನೆ ಪ್ರಕಾರ ನಡಿ. ನೀನ್ ದೇವರ ಆಲೆಗೆ ಬರುವಾಗ, ದೇವರ ಸನ್ನಿಧಾನಕ್ಕೆ ಬರುವಾಗ ಎಚ್ಚರವಾಗಿದ್ದುಕೊಂಡು ಬಾ. ನಿನ್ನ ಪರೀಕ್ಷೆ ಮಾಡಿಕೊಂಡು ಬಾ. ಆ ವಚನ ಹೋದ್ರಿ, ಪ್ರಸಂಗಿ 5:1. ದೇವ ಜನರು ಸೇರಿ ಬರುವ ಸ್ಥಳವೇ ದೇವಸ್ಥಾನ. ಓಕೆ, ನೀನ್ ದೇವಸ್ಥಾನಕ್ಕೆ ಬರುವಾಗ ಏನ್ ಮಾಡು? ನಿನ್ನ ಹೆಜ್ಜೆಗಳನ್ನ ಗಮನಿಸು. ವಾಚ್ ಯುವರ್ ಸ್ಟೆಪ್ಸ್ ವೈಲ್ ಕಮಿಂಗ್ ಟು ದ ಚರ್ಚ್. ದೇವರ ಆಲೆಗೆ ಬರುವಾಗ ನಿನ್ನ ಹೆಜ್ಜೆಗಳನ್ನ ಗಮನಿಸು. ಅರ್ಥ ಏನು? ಹೆಜ್ಜೆ ಅನ್ನುವಾಗ ನಿನ್ನ ನಡವಳಿಕೆ, ನಿನ್ನ ಆಲೋಚನೆಗಳು, ನಿನ್ನ ಜೀವಿತ. ಒಂದು ವಾರ ಹೆಂಗೆ ಜೀವಿಸಿದಿ? ಇವತ್ತು ಸಂಡೇ ಚರ್ಚಿಗೆ ಬರ್ತಾ ಇದೀಯಾ? ಬರೋಕ್ಕಿಂತ ಹಿಂದಿನ ಒಂದು ವಾರ ಏನ್ ಮಾಡಿದಿ? ನಿನ್ನ ಲೈಫ್ ಹೆಂಗಿತ್ತು? ಮನುಷ್ಯರಿಗೆ ಕಣ್ಣಿಗೆ ಮರೆಯಾಗಿ ಏನ್ ಮಾಡಿದಿ? ಬೈಬಲ್ ಹೇಳ್ತದೆ, ಗಮನಿಸು. ಯಾಕೆ? ನೀನ್ ಬರ್ತಿರುವುದು ದೇವಸ್ಥಾನಕ್ಕೆ, ನೀನ್ ಬರ್ತಿರುವುದು ದೇವರ ಸಾನ್ನಿಧ್ಯಕ್ಕೆ, ನೀನ್ ಬರ್ತಿರುವುದು ದೇವರು ಇರುವ ಸ್ಥಳಕ್ಕೆ. ಒಂದು ಫಂಕ್ಷನ್ಗೆ ಹೋಗುವಾಗ ಎಷ್ಟೆಲ್ಲ ಚೆಕಪ್ ಮಾಡ್ಕೋತೀರಿ ಗೊತ್ತಾ ನೀವು? ಹೌದಾ? ಚರ್ಚಿಗೆ ಬರುವಾಗ ಅಷ್ಟು ಚೆಕಪ್ ಇರಲ್ಲ, ಆದ್ರೆ ಒಂದು ಫಂಕ್ಷನ್ಗೆ ನೀವು ತಿಳ್ಕೊಡ್ರಿ, ಮದುವೆಗೆ ಬರುವಾಗ ಬಂದಂಗೆ ಬಂದಿದ್ರು ಯಾರಾದರೂ? ಫಂಕ್ಷನ್ಗೆ ಹೋಗುವಂಗೆ ಬಂದಿದ್ದೀರಾ ಯಾರಾದರೂ? ಅಂದ್ರೆ ಫಂಕ್ಷನ್ಗೆ ಹೋಗುವಾಗ ರೆಡಿ ಆಗುವಂಗೆ ಯಾರು ರೆಡಿ ಆಗಿದ್ದೀರಾ? ಮಾತಾಡ್ರಿ. ಬಟ್ ನಾನು ಹಂಗೆ ರೆಡಿ ಆಗ್ತೀವಿ. ನಾನು ಯಾಕಿದ್ ಹೇಳಿದೆ ಅಂದ್ರೆ, ಮದುವೆಗೆ ಹೋಗಕ್ಕಿಂತ ಮುಂಚೆ ನೀವು ಜಾಸ್ತಿ ಸಮಯ ಕನ್ನಡಿ ಮುಂದೆ ಕಳೀತೀರಿ. ಯಾಕೆ? ಯಾಕೆ? ಅಲ್ಲಿ ಕೂದಲು ಸರಿ ಇದೆಯೋ ಇಲ್ಲೋ, ಇಲ್ಲಿ ಪೆನ್ ಹಾಕೊಂಡಿದೇನೋ ಇಲ್ಲೋ, ಇಲ್ಲಿ ಏನಾದ್ರು ಮುಖದಲ್ಲಿ ಪೌಡರ್ ಹೆಚ್ಚಾಗಿದೆಯೇನೋ, ಎಲ್ಲಾದ್ರೂ ಕಲೆ ಇದೆಯೇನೋ ಅಂತ ನೋಡ್ತೀರಿ. ಹೆಚ್ಚಾದ್ರೆ ಏನ್ ಮಾಡ್ತೀರಿ? ಇರ್ಲಿ ಬಿಡಂತ ಹಂಗೆ ಹೋಗ್ತೀರಾ? ಏನ್ ಮಾಡ್ತೀರಿ? ಇಲ್ಲಿ ಜಾಸ್ತಿ ಪೌಡರ್ ಆಗಿದೆ, ಯಾರು ನೋಡ್ತಾರಂತ ಹೋಗ್ತೀರಾ? ಏನ್ ಮಾಡ್ತೀರಿ?
ಮತ್ತೆ ಕನ್ನಡಿ ಮುಂದೆ ಮತ್ತೆ ನಿಂತ್ಕೊಂಡು ಮತ್ತೆ ಅದನ್ನು ಸರಿಪಡಿಸ್ತೀರಿ. ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಪಿನ್ ಹಾಕೊಂಡಿಲ್ಲ, ಹಂಗೆ ಬಂದ್ಬಿಡ್ತೀರಾ? ಇಲ್ಲ, ಮತ್ತೆ ಹುಡುಕಾಡಿ ಅದನ್ನು ಹಾಕೊಂಡು ಬರ್ತೀರಿ. ಕೆಲವು ಸರಿ ಮ್ಯಾಚಿಂಗ್ ಇರುವುದಿಲ್ಲ, ಹುಡುಕಿ ಆದ್ರೂ ಹಾಕೊಂಡ್ ಬರ್ತೀರಿ, ಸಮಯ ಎಷ್ಟಾದ್ರೂ ಆಗಲಿ. ಇದು ನೀವು ಮಾಡಿಕೊಳ್ಳೋ ಚೆಕಪ್. ಚೆಕಪ್ ಅಷ್ಟೇ ಮಾಡುವುದಿಲ್ಲ, ಚೆಕಪ್ ಮಾಡಿದ ಮೇಲೆ ಸರಿಪಡಿಸ್ತೀರಿ. ಸರಿಪಡಿಸಿಕೊಂಡು ಫಂಕ್ಷನ್ಗೆ ಹೋಗ್ತೀರಿ. ಆದ್ರೆ ದೇವಸ್ಥಾನಕ್ಕೆ ಬರುವಾಗ ಏನಾದ್ರೂ ಸರಿಪಡಿಸ್ಕೊಂಡಿದ್ದೀರಾ? ಏನಾದ್ರೂ ಚೆಕಪ್ ಮಾಡಿಕೊಂಡಿದ್ದೀರಾ? ನಿನ್ನ ಹೆಜ್ಜೆಗಳನ್ನ ಗಮನಿಸು. ಅಂದ್ರೆ ಒಂದು ವಾರ ನಿನ್ನ ಲೈಫ್ ಹೆಂಗಿತ್ತು ನೋಡು. ದೇವರಿಗೆ ಇಷ್ಟವಾದದನ್ನೇ ಮಾಡಿದ್ದೀರಾ? ದೇವರಿಗೆ ಇಷ್ಟವಾದದನ್ನೇ ಜೀವಿಸಿದ್ದೀರಾ? ಎಷ್ಟೋ ಕಾರ್ಯಗಳು ದೇವರಿಗೆ ಇಷ್ಟ ಇರುವುದಿಲ್ಲ, ಅದನ್ನೆಲ್ಲ ಮಾಡ್ತೀರಿ. ಇಲ್ಲಿ ಬರುವಾಗ ಪರಿಶುದ್ಧ ದೂತರಂಗೆ ಬಂದ್ಬಿಡ್ತೀರಿ. ದೇವರು ಹೊರನೋಟ ನೋಡುವುದಿಲ್ಲ, ನಿನ್ನ ಹೃದಯವನ್ನು ನೋಡ್ತಾನೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನ ಗಮನಿಸು, ನಿನ್ನ ನಡವಳಿಕೆಯನ್ನು ದಿಸ್ ಈಸ್ ಚೆಕಪ್. ಇದೇ ವಾಚ್. ಎಚ್ಚರವಾಗಿರು ಅಂದ್ರೆ ಇದು. ಎಚ್ಚರವಾಗು. ಸತ್ತವರನ್ನು ಬಿಟ್ಟು ಎದ್ದೇಳು. ನಿನ್ನ ಪರಿಶೀಲನೆ ಮಾಡಿ, ಎವ್ರಿ ಡೇ ಚೆಕಪ್ ಮಾಡ್ಕೋ. ಸುಮ್ಮನೆ ಓಡಿ ಬರಬೇಡ ದೇವಸ್ಥಾನ. ಅದರಲ್ಲಿ ಇವತ್ತು ಕರ್ತನ ಮೇಜೆ ಕೈ ಹಾಕಕ್ ಬರ್ತೀರಿ. ಹೆಂಗೆ? ಇಡೀ ವಾರ ದೇವರಿಗೆ ಇಷ್ಟವಿಲ್ಲದೆ ಮಾಡೋದು, ಇಲ್ಲಿ ಬಂದು ಕೈ ಹಾಕೋದು. ಚೆಕಪ್ ಮಾಡ್ಕೊಂಡಿದ್ದೀರಾ? ಚೆಕಪ್ ಮಾಡ್ಕೊಂಡಿದ್ದೀರಾ? ನೋ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನು ಗಮನಿಸು, ನಿನ್ನ ನಡವಳಿಕೆಯನ್ನು ಚೆಕ್ ಮಾಡು, ನೀನು ಯಾವ ರೀತಿ ಜೀವಿಸಿದೆ ಎಂಬುದಾಗಿ ಪರೀಕ್ಷೆ ಮಾಡ್ಕೋ. ಯಾಕೆಂದ್ರೆ ದೇವರಿರುವಂಥ ಸಾನ್ನಿಧ್ಯಕ್ಕೆ ನೀನು ಬರ್ತೀಯ, ದೇವರಿರುವ ಸ್ಥಳಕ್ಕೆ ನೀನು ಬರ್ತಾ ಇದೀಯಾ. ದೇವರು ನಿನ್ನ ಹೃದಯವನ್ನು ನೋಡಿ ಅವ್ರು ನೋಡ್ತಾರೆ, ನನ್ನ ಮಗ ನನ್ನ ಮಗಳು ಇವತ್ತು ಯಾವ ರೀತಿಯಾಗಿ ದೇವರ ಆಲಯಕ್ಕೆ ಬಂದಿದ್ದಾರೆ. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತಾಗುವುದೇ ಇಲ್ಲ. ನೀನು ದೇವರ ಆಲಯಕ್ಕೆ ಬರ್ತೀಯ, ನಿನ್ನ ಹೆಜ್ಜೆಗಳನ್ನು ಗಮನಿಸಿ ಬರುವಾಗ ಇಲ್ಲಿ ಯಜ್ಞ ಅರ್ಪಿಸುವುದಕ್ಕಾಗಿ ಅಲ್ಲ. ಅಂದ್ರೇನು? ಸಾಂಪ್ರದಾಯಿಕವಾಗಿ ಬಂದು ಕೂತ್ಕೊಂಡು ಒಂದೆರಡು ಹಾಡುಗಳನ್ನು ಹಾಡಿ ಕಾಣಿಕೆಗಳನ್ನು ಹಾಕಿ ಹೋಗುವುದಕ್ಕಾಗಿ ಬರಬೇಡ. ದೇವರ ವಾಕ್ಯ ಹೇಳ್ತದೆ, ಅದಕ್ಕಿಂತ ದೇವರ ವಾಕ್ಯಕ್ಕೆ ಕಿವಿಗೊಡುವುದು ಲೇಸು. ದೇವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೆಯುವುದು ಲೇಸು. ಅದಕ್ಕಾಗಿ ದೇವರ ಸಭೆಗೆ ಬಾ. ಇಂಥ ಸಭೆಯನ್ನು ದೇವರು ಬಯಸ್ತಾರೆ. ಕೇವಲ ಹೆಸರಿಗೆ ಮಾತ್ರ ಬರುವ ಸಭೆಗಾಗಿ ದೇವರು ಬಯಸುವುದಿಲ್ಲ. ದೇವರು ಬಯಸುವ ಸಭೆ ಯಾವುದು? ತಮ್ಮ ಹೆಜ್ಜೆಗಳನ್ನು ಗಮನಿಸಿ ಎಚ್ಚರವಾಗಿದ್ದು ಸತ್ತವರನ್ನ ಬಿಟ್ಟು ಎದ್ದು ದೇವರ ಬಳಿಗೆ ಓಡಿ ಬರುವ ಸಭೆಯನ್ನು ದೇವರು ಬಯಸ್ತಾರೆ. ಸತ್ತಂತ ಸಭೆಯನ್ನು ದೇವರು ಬಯಸುವುದಿಲ್ಲ, ಸತ್ರು ಕೂಡ ಎಚ್ಚರವಾಗುವ ಸಭೆಯನ್ನು ದೇವರು ಬಯಸ್ತಾರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಪ್ರಕಟಣೆ ಪುಸ್ತಕ ಮತ್ತೊಂದ್ಸರಿ ಓದೋಣ. 2ನೇ ವಚನ ಓದ್ರಿ. ಏನ್ ಹೇಳ್ತದೆ ಇಲ್ಲಿ? ಎಚ್ಚರವಾಗು. ನೆಕ್ಸ್ಟ್ ಏನು? ಅಲ್ಲ, 3ನೇ ಅಧ್ಯಾಯ. ಹಲೋ, ನೀನು ಕೂಡ ಎಚ್ಚರಗೊಳ್ಳು. ಇನ್ನು ಕೆಲವು ಜನ ಇದ್ದಾರೆ, ಸಾಯು ಹಂತದಲ್ಲಿದ್ದಾರೆ. ಅಂದ್ರೇನು? ಇನ್ನೂ ಸತ್ತಿಲ್ಲ, ಸ್ವಲ್ಪ ಜೀವ ಇದೆ. ಆತ್ಮಿಕವಾಗಿ ಫುಲ್ ಸತ್ತೋಗಿಲ್ಲ, ಸ್ವಲ್ಪ ಆತ್ಮಿಕತೆಯಲ್ಲಿ ಜಾರಿದ್ದಾರೆ. ಅಂಥವರನ್ನು ಸಹ ಎಚ್ಚರಪಡಿಸು, ಬಲಪಡಿಸು. ಅವರು ಸಾಯದ ಹಾಗೆ ನೋಡಿಕೊ. ಅದಕ್ಕೆ ಹೇಳ್ತದೆ, ಸ್ಟ್ರೆಂಥನ್ ವಾಟ್ ರಿಮೈನ್ಸ್. ಉಳಿದಂತ ಜನರನ್ನ ಬಲಪಡಿಸು. ನೀನು ಎಚ್ಚರಗೊಳ್ಳು, ಪಕ್ಕದವ್ರನ್ನು ಕೂಡ ಎಚ್ಚರಗೊಳಿಸು. ಯಾಕೆ? ದೇವರು ನಿನ್ನನ್ನ ಕಾವಲುಗಾರನಾಗಿ ದೇವರು ನೇಮಿಸಿದ್ದಾರೆ. ನಿನ್ನ ಕುಟುಂಬದ ಕಾವಲುಗಾರ ನೀನಾಗಿದ್ಯಾ, ಸಭೆಯಲ್ಲಿ ನಿನ್ನ ಕಾವಲುಗಾರನಾಗಿದ್ಯಾ. ನೀನು ಯಾರಿಗೆ ಸುವಾರ್ತೆಯನ್ನು ಸಾರಿ ದೇವರ ಕಡೆಗೆ ನಡೆಸಿದೆಯೋ ಅವರ ಮೇಲೆ ನಿನ್ನನ್ನು ದೇವರು ಕಾವಲುಗಾರಾಗಿಟ್ಟಿದ್ದಾರೆ. ಅವರು ಬೀಳದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ದೇವರು ಬಯಸುವ ಸಭೆ ಇದು. ನಾನು ಎಚ್ಚರಗೊಂಡು ಉಳಿದಂತ ಜನರನ್ನ ಏನ್ ಮಾಡಬೇಕು? ಮತ್ತೆ ಅವರನ್ನ ಬಲಪಡಿಸಬೇಕು. ಅಂದ್ರೆ ಅವರು ಸಾಯದ ರೀತಿಯಲ್ಲಿ ಅವರಿಗೆ ಬೇಕಾದ ಆತ್ಮಿಕ ಆಹಾರವನ್ನು ಕೊಡುವಂಥದ್ದು. ಅರ್ಥ ಏನು? ಅವ್ರನ್ನ ದೇವರ ಆಲಯಕ್ಕೆ ಕರ್ಕೊಂಡ್ಬರುವುದು, ದೇವರ ಸತ್ಯವೇದ ಅಧ್ಯಯನಕ್ಕೆ ಅವ್ರನ್ನ ನಡೆಸುವಂಥದ್ದು, ಪ್ರಾರ್ಥನೆಯಲ್ಲಿ ಅವ್ರನ್ನ ನಡೆಸುವಂಥದ್ದು, ದೇವರ ಆರಾಧನೆಯನ್ನು ಅವ್ರು ನಡೆಸುವಂಥದ್ದು. ಈ ರೀತಿಯಾಗಿ ಅವ್ರನ್ನ ಬಲಪಡಿಸು. ಯಾಕೆ? ನೀನು ಇನ್ನೂ ಸತ್ತು ಹೋಗಿಲ್ಲ. ತಾರ್ಸಿಸಿನಲ್ಲಿರುವ ಸಭೆ ಆತ್ಮಿಕವಾಗಿ ಸತ್ರು ಕೈ ಬಿಡಲ್ಪಟ್ಟಿಲ್ಲ. ಜೀವನ ಜ್ಯೋತಿ ಸಭೆ ಆತ್ಮಿಕವಾಗಿ ಕೆಲವರು ಸತ್ತೋದ್ರು ಕೈ ಬಿಡಲ್ಪಟ್ಟಿಲ್ಲ. ಈಗಲೂ ದೇವರು ಈ ಸಭೆನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ದೇವರು ಹೇಳ್ತಿದ್ದಾರೆ, ಎಚ್ಚರಗೊಳ್ರಿ. ಈಗಲಾದ್ರೆ ಎಚ್ಚರಗೊಳ್ರಿ, ದೇವರ ಕಡೆಗೆ ತಿರುಗಿಕೊಳ್ರಿ.
ಯಾಕೆಂದ್ರೆ ದೇವರು ನಿಮ್ಮನ್ನು ಬಹಳ ಪ್ರೀತಿಸ್ತಾರೆ. ಓಕೆ, ಅಷ್ಟೇ ಅಲ್ಲ, ಮುಂದೆ ಓದ್ಮ. ನೆಕ್ಸ್ಟ್ ಕಾಣಲಿಲ್ಲ. ಹಲೋ, ನೀನು ಮಾಡುವ ಕೆಲಸ ಯಾವುದು ಸರಿ ಇಲ್ಲ ದೇವ್ರ ಮುಂದೆ. ಅಂದ್ರೆ ಏನು? ನಿನ್ ಬಾಯಿ ಮಾತಿಂದ ದೇವ್ರನ್ನ ಸ್ತುತಿಸ್ತೀಯ, ನಿನ್ನ ಹೃದಯ ಸರಿ ಇಲ್ಲ. ಬಾಯಿಯಿಂದ ಹಾಡು ಹಾಡ್ತೀಯ, ನಿನ್ನ ಹಾಟ್ ಸರಿ ಇಲ್ಲ. ದೇವರ ಮುಂದೆ ನೀನ್ ಮಾಡೋದು ಯಾವುದು ಸರಿನೇ ಇಲ್ಲ. ಅದಕ್ಕೋಸ್ಕರ ನೀನ್ ಏನ್ ಮಾಡೀಗ? ಆದದರಿಂದ ಮತ್ತು ಹಲೋ, ದೇವರು ವಾರ್ನಿಂಗ್ ಇದು. ಏನಿದು? ದಿಸ್ ಈಸ್ ದ ವಾರ್ನಿಂಗ್ ಫಾರ್ ದ ಚರ್ಚ್. ಏನಂತ ಹೇಳಿದೆ? ರಿಪೆಂಟ್, ಪಶ್ಚಾತ್ತಾಪ ಪಡು. ದೇವರ ಕಡೆಗೆ ತಿರುಗಿಕೊ ಅಂದ್ರೆ ಪಶ್ಚಾತ್ತಾಪ ಪಡು. ಇಲ್ಲವಾದರೆ ಏನಿದೆ ನೆಕ್ಸ್ಟ್? ಎಚ್ಚರಗೊಳ್ಳದಿದ್ದರೆ ಅಂತಿದೆ. ಹೌದಾ? ಇಷ್ಟು ಹೇಳಿದ ಮೇಲೂ ಐ ವಿಲ್ ಕಮ್ ಅಪಾನ್ ಯು ಆಸ್ ಅ ಥೀಫ್. ಎದಕ್ಕೆ ಬರ್ತೇನೆ? ನೋಡ್ರಿ, ಕೇಳಿ ಸಾಕ್ರಿ. ನಾನು ಕಳ್ಳನ ಹಂಗೆ ನಿನ್ ಮೇಲೆ ಬರ್ತೇನೆ. ಯಾಕೆಂದ್ರೆ ನಿನ್ನ ಮೇಲೆ ನ್ಯಾಯ ತೀರ್ಪು ಬರ್ತದೆ, ಜಡ್ಜ್ಮೆಂಟ್. ಸೊ ದೇವರು ಸಭೆಯನ್ನು ಪ್ರೀತಿಸ್ತಾರೆ. ದೇವರು ಸಭೆಯನ್ನು ಪ್ರೀತಿಸಿದ ಮೇಲೆ ದೇವರು ಸಭೆಯನ್ನ ವಾಕ್ಯದಿಂದ ಎಚ್ಚರಿಸ್ತಾರೆ. ದೇವರು ಯಾವಾಗ ನಮ್ಮನ್ನು ಎಚ್ಚರಿಸ್ತಾರೋ ಆಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮ ಜವಾಬ್ದಾರಿ ಏನೋ? ಎಚ್ಚೆತ್ತುಕೊಳ್ಳೋದು. ದೇವರಿಗೆ ಬಯಸುವ ಸಭೆಯಾಗು, ದೇವರು ಪ್ರೀತಿಸುವ ಸಭೆಯಾಗು. ಇವತ್ತು ದೇವರು ನಿಮ್ಗೆ ಹೇಳ್ತಿದ್ದಾನೆ ಏನಂದ್ರೆ, ನೀನು ಈಗ ಕೇಳಿದಂತ ವಾಕ್ಯಗಳನ್ನ, ಉಪದೇಶವನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ. ಇದುವರೆಗೂ ದೇವರು ನಿಮಗೆ ವಾಕ್ಯದ ಮೂಲಕ ಏನೆಲ್ಲ ಹೇಳಿದ್ದಾರೆ ಅದನ್ನು ಕೇಳಿ ಬಿಡಬೇಡ್ರಿ. ಎಚ್ಚರವಾಗಿದ್ದು ಅದನ್ನು ಕಾಪಾಡಿಕೊಳ್ಳ್ರಿ, ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇಷ್ಟು ಹೇಳಿದ ಮೇಲೂ ನೀವು ಎಚ್ಚರವಾಗಿಲ್ಲ ಅಂದ್ರೆ ಕಳ್ಳನು ಬರುವ ಹಾಗೆ ದೇವರ ಬರುವಣ ಬರ್ತದೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನೀವು ರಿಪೆಂಟ್ ಆಗ್ರಿ. ಸೊ ಈ ದಿನದ ಸಂದೇಶದ ಮೂಲಕ ನಾವು ಏನು, ನಮಗಿರುವಂತ ವಾರ್ನಿಂಗ್ ಏನು? ಕನ್ನಡದಲ್ಲಿ ಬರೆದಿದ್ದೇನೆ. ವಾರ್ನಿಂಗ್ ಏನು? ರೆಪ್ಯುಟೇಷನ್ ಡಸ್ ನಾಟ್ ಈಕ್ವಲ್ ಟು ರಿಯಾಲಿಟಿ. ಅಂದ್ರೆ ಖ್ಯಾತಿಯು ವಾಸ್ತವಕ್ಕೆ ಸಮಾನವಲ್ಲ. ನಿಮಗೆ ಒಳ್ಳೆ ಹೆಸರಿರ್ಬೋದು, ಒಳ್ಳೆ ಮನುಷ್ಯ, ಒಳ್ಳೆ ಆಸ್ತಿವಂತ, ಹೌದಾ, ಒಳ್ಳೆ ಜ್ಞಾನಿ, ಇವೆಲ್ಲ ಹೆಸರು. ಒಳ್ಳೆ ಬಿಸ್ನೆಸ್ ಮ್ಯಾನ್, ಒಳ್ಳೆ ಪ್ರಸಂಗಿ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಇವೆಲ್ಲ ಏನು? ಇವೆಲ್ಲ ಏನು? ಖ್ಯಾತಿ, ಹೆಸರುಗಳು. ಆದ್ರೆ ಇದು ವಾಸ್ತವ ಅಲ್ಲ. ಯಾಕೆ? ದೇವರು ಏನ್ ನೋಡ್ತಾನೆ? ಏನ್ ನೋಡ್ತಾನ್ರಿ? ಹೃದಯ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಎಕ್ಸಾಮಿನ್ ಯುವರ್ ಓನ್ ಸ್ಪಿರಿಚುವಲ್ ಹೆಲ್ತ್ ಹಾನೆಸ್ಟ್ಲಿ. ಪ್ರಾಮಾಣಿಕವಾಗಿ ನಿನ್ನ ಆತ್ಮಿಕ ಸ್ಥಿತಿಯನ್ನ ಪರೀಕ್ಷೆ ಮಾಡು. ಕರ್ತನ ಮೇಜಿಗೆ ಬರ್ತಿದ್ದೀರಿ, ಬರೋಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸ ಫಸ್ಟ್. ಜನ ನಿಮ್ಮನ್ನು ಒಳ್ಳೆ ರೀತಿಯ ಕರೀತಾರ, ಹೌದಾ? ಮಾತಾಡ್ರಿ. ಈಗ ರವಿ ಪಾಸ್ಟರ್ ಅಂದ್ರೆ ನಿಮ್ಗೆ ಎಂತ ಆಲೋಚನೆ ಬರ್ತದೆ? ಕೆಟ್ಟವನ ಒಳ್ಳೆಯವನ? ಇದು ವಾಸ್ತವ ಅಲ್ಲ ದೇವ್ರ ಮುಂದೆ. ಅಲ್ವ? ಅರ್ಥ ಆಗ್ತದೆ? ನಂದೇ ಎಕ್ಸಾಂಪಲ್ ಯಾಕೆ ಕೊಡ್ತಿದ್ದೀನಿ ನಾನು? ಈಗ ನಿಮ್ಮ ಎಕ್ಸಾಂಪಲ್ ಕೊಟ್ಟರೆ ನನ್ನ ಮೇಲೆ ಸಿಟ್ಟು ಆಗ್ತೀರಿ ನೀವು. ನಾನೇ ಸಿಗಬೇಕಿತ್ತ ಇವರಿಗೆ? ನನ್ನಲ್ಲಿ ಅಂಥದ್ದು ಏನು ನೋಡಿದ್ರೆ ಅಂತೀರಿ ನಾಳೆ. ಅದಕ್ಕೆ ನಂದೇ ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಮೈಂಡಲ್ಲಿ ರವಿ ಪಾಸ್ಟರ್ ಅಂದ್ರೆ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತದೆ, ಇದು ಹೆಸರು, ಬಟ್ ಇದು ವಾಸ್ತವ ಅಲ್ಲ. ದೇವರು ಒಬ್ಬರಿಗೆ ಗೊತ್ತು ವಾಸ್ತವ. ಅದಕ್ಕಾಗಿ ಏನ್ ಮಾಡ್ಬೇಕು ಪಾಸ್ಟ್ರೆ? ನೀನು ಪ್ರಾಮಾಣಿಕವಾಗಿ ನೀನು ಪ್ರಾಮಾಣಿಕ ಚೆಕಪ್ ಮಾಡ್ಕೊ. ನಿನ್ನನ್ನು ನೀನು ಪರಿಶೀಲಿಸಿದರೆ ನ್ಯಾಯ ವಿಚಾರಣೆ ನೀನು ಒಳಗಾಗಲ್ಲ. ಇನ್ನೊಬ್ಬನ ಪರೀಕ್ಷಿಸ್ಬೇಡ್ರಿ, ನಿಮ್ಮನ್ನು ನೀವು ಪರೀಕ್ಷಿಸ್ರಿ. ಎರಡನೇದಾಗಿ ಅದೇ ಹೇಳಿದ್ನಲ್ಲ, ಕಾಂಪ್ಲೆಸೆನ್ಸಿ ಈಸ್ ಅ ಸ್ಪಿರಿಚುವಲ್ ಡೆಡ್ಲಿ. ಅಂದ್ರೆ ಆತ್ಮತೃಪ್ತಿ ಆತ್ಮಿಕ ಮರಣ ಆಗಿದೆ. ಆತ್ಮತೃಪ್ತಿ ಅಂದ್ರೆ ನಾನು ಆಗಲೇ ಹೇಳಿದೆ, ಮತ್ತೊಂದ್ಸರಿ ಹೇಳ್ತೇನೆ, ನಾನು ಸರಿ ಇದ್ದೇನೆ. ನಿಮಗನಿಸ್ತದೆ ನೀವು ಸರಿ ಇದ್ದೀರಿ, ನಿಮಗನಿಸ್ತದೆ ನೀವು ಮಾಡುದು ಒಳ್ಳೇದು, ನಿಮಗನ್ನಿಸ್ತದೆ ನೀವು ಸರಿಯಾದ ಮಾರ್ಗದ, ಇದೇ ಆತ್ಮಿಕ ಮರಣ. ಅದು ಬಿಚ್ಚು ವಿಜಿಲೆನ್ಸ್ ಅಂದ್ರೆ ಜಾಗರೂಕತೆಯಿಂದ ಅಲರ್ಟ್ ಆಗಿ ದೇವರೊಟ್ಟಿಗೆ ನಡೀರಿ, ಜಾಗರೂಕತರಾಗ್ರಿ. ಸುಮ್ಮನೆ ನೀನು ಅನ್ಕೋಬೇಡ ನಾನು ಮಾಡು ಸರಿ ಇದೆ ಅಂತ. ನೋ,
ಕೆಲವು ಸಾರಿ ನೀವು ಮಾಡೋದು ತಪ್ಪು, ನೀವು ಮಾತಾಡೋದು ತಪ್ಪು, ನಿಮ್ಮ ದೃಷ್ಟಿ ತಪ್ಪು, ನಿನಗೆ ಅನ್ನಿಸ್ತದೆ ನಾನು ಸರಿ ಇದೇನಂತ. ಇದು ನಿನ್ನ ಆತ್ಮಿಕ ಮರಣವನ್ನು ತರುತ್ತದೆ. ಕೊನೆಯದಾಗಿ ಪಾರ್ಷಿಯಲ್ ಒಬಿಡಿಯನ್ಸ್ ಈಸ್ ನಾಟ್ ಇನಫ್. ಅಂದರೆ ಅರ್ಧಮರ್ಧ ವಿಧೇಯತೆ ದೇವರಿಗೆ ಇಷ್ಟ ಇಲ್ಲ. ನೀನು ದೇವರಿಗೆ ವಿಧೇಯನಾದರೆ ಪೂರ್ತಿ ವಿಧೇಯನಾಗು, ಇಲ್ಲಾಂದ್ರೆ ವಿಧೇಯನಾಗಬೇಡ. ಅದಕ್ಕಾಗಿ ನೀನು ಮಾಡುವ ಕೆಲಸದಲ್ಲಿ ದೇವರಿಗೆ ಪರಿಪೂರ್ಣವಾಗಿ ವಿಧೇಯನಾಗು. ನಿನಗೆ ದೇವ್ರು ಹೇಳ್ತಾರೆ ಪೂರ್ಣ ಮಾಡು, ಅರ್ಧಮರ್ಧ ಮಾಡಬೇಡ್ರಿ. ಅರ್ಧಮರ್ಧ ಹೆಂಗೆ? ವಾರದಲ್ಲಿ 3 ದಿನ ದೇವ್ರು ಹೇಳ್ದಂಗೆ ನಡೆದು, ಇನ್ನು 3 ದಿನ ದೇವ್ರಿಗೆ ಇಷ್ಟ ಇಲ್ಲಂಗೆ ನಡೆದು, ಇದು ಅರ್ಧಮರ್ಧ. ಸೊ ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು, ನಿಮ್ಮೆಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ದೇವರು ಬಯಸುವ ಸಭೆ ಆಗೋಣ, ಸತ್ತ ಸಭೆ ಆಗೋದು ಬೇಡ. ಆದರೂ ಜೀವನ್ ಜ್ಯೋತಿ ಸಭೆಯಲ್ಲಿ ದೇವರು ಒಂದು ಒಳ್ಳೇದು ಮಾತಾಡಿದ್ದಾನೆ. ಏನ್ ಗೊತ್ತಾ? ಈ ಸಭೆ ಬಗ್ಗೆ ದೇವರು ಒಂದು ಒಳ್ಳೆ ಮಾತಾಡಿದ್ದಾನೆ. 4ನೇ ವಚನ ಓದೋಣ. ಆದರೂ ಇಷ್ಟು ಜನ ಇದ್ದಾರೆ, ಅದರ ಉದಾಹರಣೆಗೆ ಒಂದು 150 ಜನ ಇದ್ದಾರೆ. ಇದರಲ್ಲಿ 100 ಜನ ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ. ಆದ್ರೆ 50 ಜನರ ಬಗ್ಗೆ ದೇವರು ಮಾತಾಡ್ತಾರೆ. ಆದರೂ ನಿನ್ನ ಒಳಗಿದ್ದಾರೆ. ಹಲೋ, ಅಂಥವ್ರು ಯಾರಾದ್ರೂ ಇಲ್ಲಿದ್ರೆ ನಾನು ಅವ್ರ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾರು? ಸ್ವಲ್ಪ ಜನ ಹೆಂಗಿದ್ದಾರೆ? ತಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡಿಕೊಳ್ಳದವರು. ಅಂಗಿ ಹೇಳ್ತಿಲ್ಲ ರೀ, ನೀವು ಹಾಕೊಂಡಿರುವಂತ ಬಟ್ಟೆ ಬಗ್ಗೆ ಮಾಡ್ತಾ ಇರ್ತಿಲ್ಲ, ನಿನ್ನ ಆತ್ಮವನ್ನ ಮೈಲಿಗೆ ಮಾಡಿಕೊಂಡು, ಶರೀರವನ್ನ ಮೈಲಿಗೆ ಮಾಡಿಕೊಳ್ಳದೇ ಇರೋರು ಕೆಲವರು ಇದ್ದಾರೆ. ಅಂದ್ರೇನು? ಶುದ್ಧ ಕನ್ನಿಕೆಯಂತೆ ದೇವರಿಗೆ ಇಷ್ಟವಾದ ಶರೀರ, ದೇವರಿಗೆ ಇಷ್ಟವಾದ ಆತ್ಮವನ್ನು ಇಟ್ಟುಕೊಂಡವರು, ಅದನ್ನ ಮೈಲಿಗೆ ಮಾಡಿಕೊಳ್ಳದಿರೋರು. ನಮ್ಗೆ ಗೊತ್ತಲ್ಲ ಅದ್ರ ಮೀನಿಂಗು, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಮೈಲಿಗೆ ಅಂದ್ರೆ ಏನು? ಗಲೀಜ್. ಅದು ಯಾವಾಗ ಗಲೀಜ್ ಆಗತ್ತೆ? ನಾನೊಂದು ಹೇಳ್ತೇನೆ ನೋಡ್ರಿ, ಈ ಬಿಳಿ ಬಟ್ಟೆ ಮೇಲೆ ಒಂದು ಕಪ್ಪು ಡಾಟ್ ಬಿದ್ದರೆ ಕಲೆ, ಅದು ಅರ್ಥ ಏನಾಯ್ತು? ಅದ್ರ ಮೇಲೆ ಏನು ಬಿತ್ತೀಗ? ಒಂದು ಕಲೆ ಬಿತ್ತು ಅಂತ, ಅದು ಮೈಲಿಗೆ. ಹಂಗೂ ಬೀಳದಂತೆ ಕಾಪಾಡಿಕೊಳ್ಳುವಂಥವ್ರ ಬಗ್ಗೆ ದೇವರು ಮಾತಾಡ್ತಾರೆ. ಅಂಥವರು ನನ್ನ ದೃಷ್ಟಿಯಲ್ಲಿ ಏನಾಗಿದ್ದಾರೆ? ಯೋಗ್ಯರಾಗಿದ್ದಾರೆ. ಅವರು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯೋರು. ಯಾರ ಜೊತೆಗೆ? ದೇವರ ಬರುವಾಗ ದೇವರ ಜೊತೆ ನಡೀತಾರಂತೆ. ಯಾರು? ಮೈಲಿಗೆ ಮಾಡಿಕೊಳ್ಳದವರು. ಓಕೆ, ಜಯಶಾಲಿಗೆ ಹೀಗೆ ಶುಭ ವಸ್ತ್ರವನ್ನು ಹೊದಿಸುವರು. ಜೀವಬಾದ್ರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸುವುದೇ ಇಲ್ಲ. ಆಸೆ ಇದೆಯಾ ನಿಮಗೆ? ಪಾಸ್ಟ್ ಇದ್ರೊಳಗೆ ನನ್ನ ಹೆಸರು ಬರ್ಬೇಕಾ? ದೇವರು ಹೇಳ್ತಾರೆ, ತಮ್ಮನ್ನ ಮೈಲಿಗೆ ಮಾಡಿಕೊಳ್ಳದಿರುವಂತ ಜನರು ಅವರ ಹೆಸರುಗಳು ಜೀವಬಾದ್ರ ಪಟ್ಟಿಯಿಂದ ಅಳಿಸಿ ಬಿಡುವುದೇ ಇಲ್ಲ. ಆತನ ದೂತರ ಮುಂದೆಯೂ ಅವರನ್ನು ನಾನು ಒಪ್ಪುವೆನು. ದೇವರಾತ್ಮನು ಸಭೆಗೆ ಹೇಳುವುದನ್ನ ಕಿವುಳ್ಳವನು ಕೇಳಲಿ. ಪ್ರಿಯರೇ, ಇವತ್ತು ದೇವರು ನಿಮಗೆ ಹೇಳ್ತಿದ್ದಾನೆ, ಶುಭ್ರ ವಸ್ತ್ರಗಳು, ಗಾರ್ಮೆಂಟ್ಸ್, ಶುಭ್ರ ವಸ್ತ್ರಗಳು, ಇದು ಏನ್ ತೋರಿಸ್ತದಂತ ಹೇಳಿದ್ರೆ ದೇವರ ಒಂದು ಸಂರಕ್ಷಣೆ. ಎರಡನೇದು ದೇವರ ಒಂದು ಬಹುಮಾನ ನಿಮಗೆ ದೇವರು ತೋರಿಸ್ತದೆ. ಶುಭ್ರ ವಸ್ತ್ರ ಇದು ಎಲ್ರಿಗೂ ಸಿಗುವುದಿಲ್ಲ, ತಮ್ಮಂತ ಮೈಲಿಗೆ ಮಾಡಿಕೊಳ್ಳದಿರುವ ಜನರಿಗೆ ಸಿಗ್ತದೆ. ಸೊ ಅಂಥ ಜನರು ನಾವೆಲ್ಲರೂ ಆಗೋಣ. ಇದು ದೇವರು ಬಯಸುವ ಸಭೆಯಾಗಿ ಮಾರ್ಪಡಲಿ. ನಂಬ್ತೀರಾ? ಮನಸ್ಸಿದೆಯಾ? ನಾನು ದೇವರು ಬಯಸುವ ಸಭೆ ಆಗ್ತೇನೆ ಅಂತ ನೆನಪಿದೆಯಾ? ಬಯಸ್ತೀರಾ? ನಿಜವಾಗಿ ಬಯಸ್ತೀರಾ? ನಾನು ದೇವರು ಬಯಸುವ ಸಭೆ ಆಗಬೇಕು. ಹಾಗಾದ್ರೆ ಏನು ಮಾಡ್ರಿ? ದೇವರು 3 ಕೆಲಸ ಹೇಳಿದ್ರು. ಒಂದು, ಎಚ್ಚರಗೊಳ್ಳು. ಏನು ಮಾಡು? ಎಚ್ಚರಗೊಳ್ಳೋದು ಹೆಂಗಂತ ನಾನು ನಿಮ್ಗೆ ಹೇಳಿದೆ. ಒಂದು, ಸತ್ತವರನ್ನು ಬಿಟ್ಟು ಹೇಳು. ಎರಡನೇದು, ನಿನ್ನ ಹೆಜ್ಜೆಗಳನ್ನು ಗಮನಿಸಿ ಎಚ್ಚರಗೊಳ್ಳು. ಎರಡನೇದು, ಯಾರು ಆತ್ಮಿಕವಾಗಿ ಸತ್ತು ಹೋಗ್ತಿದ್ರು ಅವರನ್ನು ಬಲಪಡಿಸು. ಮೂರನೇದಾಗಿ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡು. ಇದು ಎಚ್ಚರಗೊಳ್ಳುವಂತ ಕೆಲಸ. ಸೊ ಅದನ್ನು ನಾವು ಮಾಡೋಣ ಈಗ.